ಒಬ್ಬನ ತಲೆ ಇಷ್ಟಪ್ಪ ಊದಿದೆ, ಅವನ ತಲೆಗೆ ಒಂದು ಬಟ್ಟೆ ಕಟ್ಟ್ಯಾರೆ, ಅವನು ಮುಖ ಸತ್ತರಂಗಾಗಿದೆ. ನಾನು 4 ವೀಲಲ್ಲಿ ಹೋಗ್ತಾ ಇದ್ದೀನಿ, ಮಳೆ ಇನ್ನೂ ಕತ್ಲೆ ಆಗ್ತಿದೆ, ಅದು ಪಕ್ಕ ಆನೆ ದಾರಿ. ಆಮೇಲೆ ಇವರು ಬೇರೆ ಒಬ್ರು ಹುಡುಗಿ ಬೇರೆ ಇದ್ದಾಳೆ, ಒಬ್ಬ ಸತ್ತೋಗಿದ್ದಾನೆ ಅಂತ ಬೇರೆ ಹೇಳಿದಾರಲ್ಲ. ನಾನು ಭಾರಿ ಸ್ಪೀಡ್ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಆಗ್ಲೇ ನಾನು ಎಂಥದೋ ಒಂದು ಗುಡ್ಡದ ಮೇಲೆ ಒಂದು 3-4 ತಲೆ ಬಿಲ್ಡೆ ಕಾಣ್ತಾ ಇದ್ದಾವೆ. ಒಂದು ದೊಡ್ಡ ಮರನ ಕಡ್ದು ಇವು ವಿಷದಪ್ಪದು ಕೈ ಕಾಲು ಒಳಗೆ ಹಾಕಿ ಕಟ್ಟಿ, ನಮ್ಗೆ ಪಶ್ಚಿಮ ಘಟ್ಟದಲ್ಲಿ ಸುಮಾರು ಸತ್ತಣ ಎಲ್ಲ ಹೊತ್ತು ನಾನು ಈ ಎಡಭಾಗ ಐತಲ್ಲ, ಒಂದೊಂದ್ಸತಿ ಇಷ್ಟು ದಪ್ಪ ಊದಿರೋದು, ಚರ್ಮ ಕಿತ್ತೋಗಿರೋದು. ಆಮೇಲೆ ಹೋಗಿ ಕರ್ಕೊಂಡು ಬಂದು ಹೋಗಿ ಆ ಕಡೆ ಡೌನಿಗಿಳಿದಾನೆ. ಹೊಳೆ ಅಗ್ಲ ಸಿಕ್ಕಾಪಟ್ಟೆ ಹೊಳೆ ಹರಿತಾ ಇತ್ತಲ್ಲ, ನದಿ ದಾಟಕ್ಕೆ ನದಿ ಹೆದರಿಬಿಟ್ಟಾನೆ. ಅವನು ಇನ್ನೇನ್ ಮಾಡೋದು ಅಂತ ಹೇಳಿ ಅಲ್ಲೇ ಒಂದ್ ದಿವಸ ಅಲ್ಲೇ ಒಂದು ಮರದ ಬಡ್ಡೆನೆ ಬಿದ್ದು ಮರದ ಕೆಳಗಡೆ ರಾತ್ರಿ ಎಲ್ಲ ಮಲಿಕೆಂದು ಕೂತಾನೆ. ನಮ್ಮ ಧ್ವನಿ ಜೋರ ಕೂಗೋದು ಕೇಳಿ ತಳ್ಳಿಯಾಡ್ಕೊಂಡು ಬರ್ತಾ ಇದ್ದಾನೆ. ಹೊಟ್ಟೆಗಿಲ್ಲ, 2 ದಿವಸ ಆಗಿದೆ. ಆಮೇಲೆ ನಿಮ್ಗೆ ಒಂದು ವಿಷಯ ಏನು, ತಣ್ಣೀರಲ್ಲಿ ಈಜೋಡಿದ್ರೆ ಇಲ್ಲ ತಣ್ಣೀರು ಮಳೆಗಾಲದಲ್ಲಿ ನೀರು ಕಾಡಲ್ಲಿ ಇಲ್ಲ ತೋಟದಲ್ಲೋ ಇಲ್ಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ ನಿಂತ್ಕೊಂಡಿದ್ದಾಗ ಹಸಿವು ಜಾಸ್ತಿ. ಅದು ಬೇಸಿಗೆ ಹಂಗಲ್ಲ, ಹಸಿವು ಅಂದರೆ ಆ ಕೋಲ್ಡು ಆಗಿರ್ತದಲ್ಲ ಬಾಡಿ ಎಲ್ಲ, ಅವಾಗ ದೇಹಕ್ಕೆ ಫುಡ್ ಬೇಕು. ಅವನು ಫುಡ್ ಇಲ್ದಲೆ ಸಾಯರಂಗಾಗಿದ್ದ. ಅವನು ಮೊದಲೇ ಒಳ್ಳೆ ನಮ್ಗೊಳ್ಳೆ ದೇವ ಕಂಡ ನೋಡ್ತೀವಿ, ಒಂದು ಕಲ್ಲು ಬಂಡೆ ಹತ್ರ ಕೂತ್ಬಿಟ್ಟಿದ್ದಾನೆ, ಕೂತಿದ್ದಾನೆ. ನಮ್ಮ ಕೂಗೋದ್ ಕೇಳಿ ನಮ್ ಕಡೆ ತಿರುಗಿ ನೋಡ್ತಾ ಇದ್ದಾನೆ. ಆವಾಗ ಅವನ ಕಣ್ಣು ನಾನು ನೋಡಿದೆ. ಅವನ ಕಣ್ಣಲ್ಲಿ ಬಂದಿದ್ದು ಸಂತೋಷ ಗೊತ್ತಾಗ್ತಾ ಇತ್ತು. ಅವನ ಆಸೆ ಬಿಟ್ಟಾಗಿದೆ. ಅವನಿಗೆ ವಾಪಸ್ ಅಂತೂ ಹೋಗಕ್ಕೆ ಆಗ್ತಿರ್ಲಿಲ್ಲ. ಕೈ ಎಲ್ಲ ಮೈಯೆಲ್ಲ ಜಿಗಣೆ ಕಚ್ಚಿ, ಕೆಲವರಿಗೆ ಅಲರ್ಜಿ ಬರುತ್ತೆ, ಹೊಟ್ಟೆಗೆ ಬೇರೆ ಇಲ್ಲ, ಮಳೆಯಲ್ಲಿ ಒದ್ದೆ ಆಗಿ ಇನ್ನೇನು ಕೆಲವೇ ಗಂಟೆ ಕೆಲವೇ ನಿಮಿಷದಲ್ಲಿ ಸತ್ತೋಗ್ತಾನವನು. ನಾನು ಹೋಗತ್ತಿಗೆ ಯೋಚನೆ ಮಾಡ್ಕೊ ಹೋಗಿದ್ದೆ, ಅವನಿಗೆ 1-2 ಕೊಡ್ಬೇಕು ಇವ್ರಿಗೆ, ಈ ಬೆಂಗಳೂರರಿಗೂ ಈ ಬೇರೆಯವರಿಗೂ ಏನಾಗಿದೆ, ಯಾಕೆ ನಮ್ಮ ಪಶ್ಚಿಮ ಘಟ್ಟಕ್ಕೆ ಬಂದು ಸಾಯ್ತಾರೆ ಅಂತ. ಅದೇ ಭಾಗದಲ್ಲಿ ಸ್ವಲ್ಪ ಹತ್ಲಾಗಿ ಇನ್ನೊಂದು ಘಟನೆ ಆಗಿತ್ತು. ಅವಾಗಲೂ ನಾನು SI ಹೇಳ್ಕೊಟ್ಟಿದ್ದೆ, ನಮ್ಮ ಸಕಲೇಶ್ಪುರ SIಗೆ. ಇವನಿಗೆ 1 ಕೊಡಬೇಕು ಅಂತ. ಕೊಡೋದು ಅಂತದ ಅವ್ನು ನೋಡಿದಂಗೆ ನನಗೆ ಪಾಪ ಅನ್ನಿಸ್ತು. ಹೋಗಿ ಮೊದಲು ನಾನು ಒಂದಿಷ್ಟು ಕಾಫಿ ಎಲ್ಲ ಇಟ್ಕೊಂಡಿದ್ದೆ, ನಮಗೂ ಆಗ್ತದೆ, ಅವ್ನು ಸಿಕ್ಕಿರ ಅವನಿಗೂ ಆಗ್ತದೆ ಅಂತ. ಆಮೇಲೆ ಫಸ್ಟ್ ಒಂದು ಸ್ವಲ್ಪ ನೀರು ಕುಡಿ ಅಂತ ಹೇಳಿ ನೀರು ಕೊಟ್ಟು, ಅವನೇನು ನೀರು ಕುಡಿಯ ಇದರಲ್ಲಿ ಇರಲಿಲ್ಲ, ಪೂರ ಶೀತ ಹಿಡಿದೋಗಿತ್ತು. ಅಡಿಯೆಲ್ಲ ಕೂದಲೆಲ್ಲ ನೆಟ್ಟಗಾಗಿದ್ದು. ಹಿಂಗೆ ತುಂಬ ಚಳಿಯಾಗಿ ವೀಕ್ನೆಸ್ ಆದಾಗ ಇವು ಕೂದಲುಗಳಿದಾವಲ್ಲ, ಇವು ರೋಮ ಹೀಗಾಗ್ತವೆ. ಆಮೇಲೆ ಅವನು ನಮ್ಮ ನೋಡೇ ಅವನಿಗೆ ಜೀವ ಬಂತು. ಆಮೇಲೆ ಅವನಿಗೆ ಅಲ್ಲೇ ಕೂತ್ಕೊಂಡು ನಾವು ಸಾಮಾನ್ಯಕ್ಕೆ ವೆಸ್ಟರ್ನ್ ಘಾಟಿಗೆ ಹೋಗ್ಬೇಕಾದ್ರೆ ಒಂದು ಮಳೆಗಾಲದಲ್ಲಿ ಹೋಗೋದಾದ್ರೆ ಒಂದು ಟಾರ್ಪಾಲು, ಒಂದು ಲೈಟ್ರು ಇಲ್ಲ ಬೆಂಕಿಪಟ್ಟಣ ಎಲ್ಲವೂ ಒಳ್ಳೆ ಬಾಂಬ್ ಕಟ್ಟಿದಂಗೆ ಕಟ್ಟಿ ಇಲ್ಲೆಲ್ಲರೂ ಇಟ್ಕೊಂಡಿರ್ತೀವಿ. ಆಮೇಲೆ ಮತ್ತೊಂದು ಇಷ್ಟು ಫುಡ್ಡು, ಏನೂ ಇಲ್ಲ ಅಂದರೆ ಒಂದಿಷ್ಟು ಅವಲಕ್ಕಿ ಕಟ್ಟಿಗೆ ಹೋಗ್ತೀವಿ. ಅವಲಕ್ಕಿ ಬೆಸ್ಟು. ಒಂದಿಷ್ಟು ಸಕ್ಕರೆ, ಒಂದು ಅವಲಕ್ಕಿ ಇಟ್ಕೊಬಿಟ್ರೆ ಅಲ್ಲೇ ನೀರು ತಗೊಂಡು ಅವಲಕ್ಕಿ ಮೇಲೆ ಹಾಕಿ ಸಕ್ಕರೆ ಹಾಕಿ ತಗೊಂಡು ತಿಂದ್ಬಿಡ್ತೀವಿ. ಅಂದರೆ ಅವಾಗ ನಮ್ಗೆ ನಾಲ್ಗೆ ರುಚಿ ಮುಖ್ಯ ಅಲ್ಲ, ಇದು ಮುಖ್ಯ. ಪಶ್ಚಿಮ ಘಟ್ಟಕ್ಕೆ ಅದರಲ್ಲೂ ಮಳೆಗಾಲಕ್ಕೆ ಯಾವನು ಹೋಗ್ತಾನೆ, ಒಂದು ಲೈಟ್ರ್ ಆಗಲಿ, ಒಂದು ಬೆಂಕಿಪಟ್ಟಣ ಆಗಲಿ, ಒಂದು 18 ಅಡಿ ಆಗಲದ್ದು ಒಂದು ಟಾರ್ಪಾಲು, ಆಮೇಲೆ ಒಂದಿಷ್ಟು ಅವಲಕ್ಕಿ. ಹಂಗೆ ಅವಕಾಶ ಆದರೆ ಒಂದಿಷ್ಟು ಟೀ ಪುಡಿ, ಒಂದು ಟೀ ಪುಡಿಕ್ಕಿಂತ ಕಾಫಿ ಒಳ್ಳೆಯದು, ಒಂದಿಷ್ಟು ಕಾಫಿ ಪುಡಿ, ಒಂದಿಷ್ಟು ಸಕ್ಕರೆ ಎಲ್ಲ ಇಟ್ಕೊಂಡೇ ಹೋಗಿದ್ದು. ಆಮೇಲೆ ಫ್ಲಾಸ್ಕಲ್ಲೂ ಇಟ್ಕೊಂಡಿದ್ದು. ನಮಗೂ ನಡ್ಕೊ ಹೋಗಿ ಸುಸ್ತಾಗಿತ್ತು. ಆಮೇಲೆ ಅವನಿಗೆ ಕಾಫಿ ಕೊಟ್ಟು ಕುಡ್ದಾದ್ಮೇಲೆ ಸ್ವಲ್ಪ ಹುಷಾರಾದ. ಆಮೇಲೆ ಅಲ್ಲೇ ಬೆಂಕಿ ಹಾಕಿದ್ದು, ಮಳೆ ಬರ್ತಾ ಇತ್ತು, ಆದರೂ ಬೆಂಕಿ ಹಾಕಿದ್ದು, ಟಾರ್ಪಾಲೆಲ್ಲ ಹಾಕಿ ಬೆಂಕಿ ಹಾಕಿ, ಆಮೇಲೆ ಅದರೊಳಗೆ ಅವನು ಕೂರಿಸಿ ಅವನ ಕೈ ಕಾಲೆಲ್ಲ ಒಣಗಿಸಿ, ಕಾಲೆಲ್ಲ ತಳಭಾಗ ಎಲ್ಲ ಬೆಳ್ಳಗಾಗಿ ಹೋಗಿತ್ತು. ಪಾದ ಈಗಣೆ ಎಲ್ಲ ಕಚ್ಚಿ ಅಲ್ಲಿ ರಕ್ತ ಬಂದು ಅಲ್ಲೆಲ್ಲ ನೀಲಿ ಆಗಿತ್ತು. ಆಮೇಲೆ ಅವನ್ನ ಜೀವ ಮಾಡಿ 2 ಗಂಟೆ ಅಲ್ಲೇ ಇದ್ದು, ಆಮೇಲೆ ಅವನಿಗೆ ಇದು ಮಾಡಿ ನಾವು ಅಲ್ಲಿ ಒಂದು ಸ್ವಲ್ಪ ತಂದೋಗಿದ್ದೆಲ್ಲ ತಿಂದು ಮತ್ತೊಂದು ರೌಂಡ್ ಕಾಫಿ ಕುಡ್ಕೊಂಡು ಆಮೇಲೆ ಜೀವ ಆಗ್ಬಿಟ್ಟ. ಅವ್ರಿದ್ದ ಆಲ್ರೆಡಿ ಉದ್ದ ಬೆಳ್ಳಗಿದ್ದ. ಆಮೇಲೆ ಕರ್ಕೊಂಡ್ಬಂದು ನಮ್ಮನ್ನ ಪೊಲೀಸ್ನವ್ರು ಕಾಯ್ತಾ ಇದ್ರು. ಪೊಲೀಸ್ನವ್ರು ಯಾರು ಒಳಗೆ ಬರಲಿಲ್ಲ. ಯಾಕೆ? ಪೊಲೀಸರು ಎಲ್ಲಿ ಬರ್ತಾರೆ, ಕಾಡೊಳಗೆ ಬರ್ತಾರ ಪೊಲೀಸರು ಕಾಡೊಳಗೆ ಬರಲ್ಲ. ಅವ್ರು ಏನಿದ್ರು ಇಲ್ಲೇ ಇದ್ರೆ ಅವ್ರಿಗೆ ಟ್ರೈನಿಂಗೇ ಹಂಗಿರ್ತದೆ. ಪಾಪ ಅವ್ರಿಗೆ ಅನುಭವ ಇರಕ್ಲ. ಆಮೇಲೆ ಎಲ್ಲಾರು ತಪ್ಪಿಸ್ಕೊಂಡ್ರು ಅವ್ರನ್ನೇ ಯಾರು ಹುಡ್ಕೋದು. ಈಗ ನಮ್ಗಾದ್ರೆ ನೋಡಿ, ಈ ನದಿಯಲ್ಲಿ ಸ್ಟ್ರೈಟ್ ಹೋಗಿ 25 ಕಿಲೋಮೀಟರ್ ಆ ಗುಂಡ್ಯದಿಂದ 20-25 ಕಿಲೋಮೀಟರ್ ಆ ನದಿಯಲ್ಲಿ ಸ್ಟ್ರೈಟ್ ಹತ್ತಿರೆ ಅಲ್ಲಿ ಹೊಡ್ಚಳ್ಳಿ ಅಂತ ಒಂದು ಗ್ರಾಮ ಇದೆ, ನಮ್ಮ ಸಕಲೇಶ್ಪುರ ತಾಲೂಕದು. ಅದ್ರ ಪಕ್ಕ ಬಣಾಲ ಅಂತ ಒಂದು ಗ್ರಾಮ ಇದೆ. ಅದರಿಂದ ಈ ಕಡೆ ಸ್ವಲ್ಪ ಬಂದರೆ ಅಲ್ಲೊಂದು ಕಾಲಭೈರವ ದೇವಸ್ಥಾನ ಇದೆ, ಘಾಟಿ ಭೈರವ ಅಂತ, ಆ ಊರು ಸಿಗ್ತದೆ. ಅದರಿಂದ ಸ್ವಲ್ಪ ಹೋದ್ರೆ ಇನ್ನೊಂದು ಕಾಲಭೈರವ ದೇವಸ್ಥಾನ ಸಿಗ್ತದೆ. ಅದು ನಮಗೆ ಗೊತ್ತು. ಆ ನದಿಯಲ್ಲಿ ಮೇಲೆ ಹೋದ್ರೆ
ಸ್ಪೀಡಲ್ಲಿ ಹೋಗೋದು ಬೇಡ. ಆದ್ರೆ ಆ ಪೊಲೀಸ್ನರಿಗೆ ಗೊತ್ತಾಗಬೇಕಲ್ಲ, ಹಂಗಾಗಿ ನೀವು ಪೊಲೀಸ್ನವ್ರು ಬೇಡ ಅಂತ ಅವರಿಗೂ ಭಾರಿ ಖುಷಿ ಆಯ್ತು. ನೀವು ಬೇಡ ಬರೋದು ಅಂದ್ಕೂಡಲೇ ಖುಷಿ ಆಯ್ತು. ಆಮೇಲೆ ಹೋಗಿ ಕರ್ಕೊಂಡು ಬಂದು ಕೂಡಲೇ ಅಲ್ಲಿ ಮೇಲಿಂದ ಬೇರೆ ಫೋನ್ ಬರ್ತಾ ಇತ್ತು ಅಂತ ಕಾಣ್ತದೆ. ಈ DC ಇವರಿಗೆಲ್ಲ SP ಗೆ ಎಲ್ಲ ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬಂದು ಕರ್ನಾಟಕದಿಂದ ಇಲ್ಲಿ ಬರ್ತಿತ್ತಲ್ಲ, ಏನ್ ಮಾಡ್ತಿದ್ದೀರಿ, ಎಲ್ಲಿ ಸಿಕ್ಕಿದ್ನ ಹುಡುಕಿಲ್ಲ ಅಂತ ಅವ್ರು ಏನ್ ತಿಳ್ಕೊಬಿಟ್ಟಾರೆ, ಒಂದು ಇಷ್ಟಗಳ ಯಾವ್ದೋ ಒಂದು 5 ಎಕರೆ ಇದ್ರೊಳಗೆ ಹುಡುಕೋದು ಅಂತ ಅವ್ರಿಗೆ ಗೊತ್ತಿಲ್ಲ ಈ ಪರಿ ರಹಸ್ಯ ಸ್ಥಳ. ಆಮೇಲೆ ಅವನು ಇನ್ನೊಂದ್ ದಿವಸ ಇದ್ರೆ ಸತ್ತೋಗ್ತಿದ್ದ ಅಲ್ಲೇ. ಅದೊಂದು ತಪ್ಪಿತು ನಮಗೆ, ಸತ್ಯಾಣ ಹೊರೋದು. ನಮ್ಗೆ ಪಶ್ಚಿಮ ಘಟ್ಟದಲ್ಲಿ ಸುಮಾರು ಸತ್ಯಾಣ ಎಲ್ಲ ಹೊತ್ತು ನಾನು ಈ ಎಡಭಾಗ ಐತಲ್ಲ, ಒಂದೊಂದ್ಸತಿ ಇಷ್ಟು ದಪ್ಪ ಊದಿರೋದು, ಚರ್ಮ ಕಿತ್ತೋಗಿರೋದು, ಒಂದು ದೊಡ್ಡ ಮರನ ಕಡ್ದು ಇವು ಇಷ್ಟು ದಪ್ಪದು ಕೈ ಕಾಲು ಒಳಗೆ ಹಾಕಿ ಕಟ್ಟಿ ಕೈ ಕಾಲ ಹಿಂಗೆ ಹೊತ್ಕೊಬಿಡ್ತೀವಿ, ಒಂದು ದೊಣ್ಣೆ ಉರ್ಕೆಂದು ಹಿಂಗೆ ಹತ್ಬೇಕು ಇಳಿಬೇಕು, ಅದೆಲ್ಲ ಇದ್ದಿದ್ದೆ ಇರ್ಲಿ. ಆಮೇಲೆ ಭಾರಿ ಖುಷಿ ಆಯ್ತು. ಅವನು ನಮ್ಮ ಕಾಲಿಗೆಲ್ಲ ಬೀಳಕ್ ಬರ್ತಿದ್ದ. ಅವನು ನಮ್ಮನೆ ತಮಿಳು ನಮಗೆ ಅರ್ಥ ಆಗಟ್ಟಿಲ್ಲ, ಎಂಥದ ನಿಭಾಯಿಸಿ ಅವನೊಂದು ಸ್ವಲ್ಪ ತಲೆ ಕೂರಿಸಿ ಅವನು ಕೈ ಕಾಲೆಲ್ಲ ಒಣಗಿಸಿ ಅವನ ಬಟ್ಟೆ ಎಲ್ಲ ಬಿಸಿ, ಆ ಬಟ್ಟೆ ಎಲ್ಲ ಇದು ಮಾಡಿ ಆಮೇಲೆ ಎಲ್ಲ ಒಣಗಿಸಿ ಒಂದು ನಮಗೆ ಒಂದು 11-12 ಗಂಟೆಗೆ ಸಿಕ್ಕಿದ. ಒಂದು 2-3 ಗಂಟೆ ಹೊತ್ತಿಗೆ ಕರ್ಕೊಂಬಂದು ಕೂಡಲೇ ಏನು ಪೊಲೀಸ್ ಡಿಪಾರ್ಟ್ಮೆಂಟರಿಗೆ ಇಲ್ಲಿ ಎಲ್ಲರಿಗೂ ಖುಷಿ, ಎಲ್ಲ ಕರ್ಕೊಂಡು ಹೋದ್ರು. ನಾವಲ್ಲೇ ಬಾಕಿ. ನೀವು ಇಷ್ಟು ಕಷ್ಟಪಟ್ರಿ, ನೀವು ಇಷ್ಟೆಲ್ಲ ಜೀವ ಬಿಟ್ಟು ಕರ್ಕೊಂಬಂದ್ರಿ, ಇಲ್ಲ ನೀವು ನಿಮ್ಮ ಜೀವನ್ನು ಪಣಕ್ಕಿಟ್ಟು ಕರ್ಕೊಂಬಂದ್ರಿ ಅಂತಲೂ ಯಾರು ಹೇಳೋರಿಲ್ಲ. ಒಟ್ಟು ಎಲ್ಲ ಕರ್ಕೊಂಬಂದು ದಡ ಅಂತ ಅವ್ನು ಎಳ್ಕೊಂಡು ಅವನೊಂಥರ ದೇವ್ರ ತರ ಕೂರಿಸ್ಕೊಂಡ್ಬಿಟ್ರು ಮಧ್ಯಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕರ್ಕೊಂಡು ಹೋದ್ರು. ಆದ್ರೆ ಅವರಿಗೂ ಹಂಗೆ ಇರ್ತದೆ ಮೇಲಿಂದ ಒತ್ತಡ. ಆಮೇಲೆ ಅಲ್ಲಿಂದ ಮೆಸೇಜ್ ಹೋಯ್ತು, ಹುಡುಕಿದೀವಿ ಸಾರ್ ಅಂತ. ಆಮೇಲೆ ನಮ್ಮ ಮೈ ಒಳಗೆಲ್ಲ ನೋಡಿದ್ರೆ ನಮ್ದು ಹೊಟ್ಟೆ ಪಟ್ಟೆ ಕಿವಿ ಜಿಗಣೆಗಳು ಹಿಂಗ್ ಹತ್ತಿ ಬಂದಾಗ, ಇಂಥ ಶೂ ಹಾಕಿದಾಗ ಈಗ ಬಂದ್ ಇಲ್ಲಿಂದ ಜಿಗಣೆ ಬಂದವು, ಹೀಗ್ ಬಂದು ಇಲ್ಲಿ ಬಂದು ಲಾಸ್ಟಿಗೆ ಕಿವಿಗೆ ಕಚ್ಚೋದು. ಕೆಲವು ಇನ್ನೂ ಮೇಲೆ ಹತ್ಬೋದೇನೋ ಅಂತ ಹಿಂಗ್ ನೋಡ್ತಾ ಇರ್ತವೆ ಜಿಗಣೆಗಳು, ಕಿವಿ ಒಳಗೆ ಕಚ್ತವೆ, ಕೆಲವು ಟೈಮ್ ಈ ಇದ್ರೊಳಗೆ ಕಚ್ತವೆ, ಕೆಲವು ಟೈಮ್ ಇಲ್ಲಿ ವಾಚಿನ ಸಂಧಿ ಅಂತೂ 4-5 ಇರ್ತವೆ. ಬ್ಲಡ್ ಎಳಿತದೆ ಅಷ್ಟೇ, ಬ್ಲಡ್ ಹೊರಿಕೂ ಹೋಗುತ್ತೆ. ಅದು ಹಾಗಾಗಿ ಅವ್ನ ಕಳಿಸ್ಕೊಟ್ಟು. ಒಟ್ಟು ಎಷ್ಟು ಸರಿ ಹೋಗಿದ್ದೀರಾ ಸರ್ ಒಟ್ಟು ನೀವು ಪಶ್ಚಿಮ ಘಟ್ಟಕ್ಕೆ ಈ ರೀತಿ ಜನ ಕರ್ಕೊಂಡು ಬರೋದಕ್ಕೆ? ತುಂಬಾ ಸರಿ ಹೋಗಿನಿ. ಹಿಂದೆ ಒಂದ್ಸತಿ ಏನಾಯ್ತು, ಇಲ್ಲ ಗಣೇಶ ಅಂತ ಇದ್ರು, ಸರ್ಕಲ್ ಇನ್ಸ್ಪೆಕ್ಟ್ರು, ಮಂಗಳೂರು ಮೂಲದವರು, ಭಾರಿ ಜೆಂಟಲ್ಮ್ಯಾನ್, ಭಾರಿ ಒಳ್ಳೆ ಜನ, ಒಳ್ಳೆ ಹ್ಯಾಂಡ್ಸಮ್, ಒಳ್ಳೆ ಬಾಡಿ ಬಿಲ್ಡ್ರು ಇದ್ದಂಗಿದ್ರು, ಅಷ್ಟೇ ಒಳ್ಳೆಯರು. ಅವ್ರಿಗೆ ಸುಮಾರೆಲ್ಲ ನಾನು ಕೆಲವೆಲ್ಲ ಕಳ್ಳರನ್ನ ಎಲ್ಲ ಕಾಡೊಳಗಿಂದ ಎಲ್ಲ ಹಿಡ್ಕೊಂಬಂದು ಕೊಟ್ಟಿನಿ. ಫೋನ್ ಮಾಡಿದ್ರು, ಅವ್ರು ಗೌಡ್ರೆ ಅಂತಿದ್ರು. ಗೌಡ್ರೆ ಎಲ್ಲಿದ್ದೀರಿ? ನಾನು ಊರಲ್ಲಿದ್ದೀನಿ ಸರ್. ನೋಡಿ ಅವ್ರು ಯಾರೋ ಎಲ್ಲ ಹೋಗಿ 9 ಬೆಟ್ಟದಲ್ಲಿ ಸಿಕ್ಕಾಕೆಂದಾರಂತೆ, ಅದರಲ್ಲಿ ಒಬ್ಬ ಸತ್ತೋಗಿದ್ದಾನಂತೆ, ಬನ್ನಿ ಒಂಚೂರು. ಆಯ್ತು ಬನ್ನಿ ಸರ್. ಎಲ್ಲಿ? ಅದು 9 ಬೆಟ್ಟ ಅಂತ. 9 ಬೆಟ್ಟ ಅಂದ್ಕೂಡಲೇ ನನ್ಗೆ ಗೊತ್ತಾಯ್ತು, ಮೂಡಿಗೆರೆ ತಾಲೂಕಿಗೆ ಸೇರಿದಿರೋದು ಕಾಡು. ಅವ್ರನ್ನ ನಮ್ಮ ಏನು ಅಡ್ಡೋಳೆ ಅಂತ ಈಗ ಹೇಳಿದ್ನಲ್ಲ ಇಂಡಿಯಾ, ಅಲ್ಲಿಂದ ಕರ್ಕೊಂಡೋಗಿ ಅಲ್ಲಿಗೆ ಬಿಡೋನು ಒಬ್ಬಿದ್ದ. ಅವ್ರ ಹತ್ರ ಸ್ವಲ್ಪ ದುಡ್ಡು ತಗಂತ. ಸರಿ ಆಯ್ತು ಬನ್ನಿ ಸರ್ ಅಂತ. ಅದು ಸಾಯಂಕಾಲ ಆಗ್ಬಿಡ್ತು. ಹೋಗ್ಬೇಕಾದ್ರೆ ಅಂದ್ರೆ ಮಧ್ಯಾಹ್ನ ಇವರು ಪೊಲೀಸು ಹೊರಟು ಬರ್ಬೇಕಾದ್ರೆ ನಾನು ಹೊರಟಾಗಿತ್ತು, ನಾನು ನಮ್ಮ ಹಾನ್ಬಾಳಲ್ಲಿ ಕಾಯ್ತಾ ಇದ್ದೆ. ಅದು ಬಾರ್ಡ್ರ್, ಅದು ಮೂಡಿಗೆರೆ ತಾಲೂಕಿಗೂ ಸಕಲೇಶ್ಪುರ ತಾಲೂಕಿಗೂ ಬಾರ್ಡ್ರು. ಅದು ಅದರೊಂದು 10,000 ಎಕರೆ ಬೌಂಡ್ರಿ. ಅಲ್ಲಿ ಎಷ್ಟು ಕೇಳಿರಿ, ಅದು ಪೂರ್ತಿ ಕಾಡೆ. ಆ ಕಡೆ ಅಂದ್ರೆ ಈ ಕಡೆ ಶಿರಾಡಿ ಘಾಟು, ಈ ಕಡೆ ಚಾರ್ಮುಡಿ ಘಾಟಿ ಮಧ್ಯದಲ್ಲಿ ಒಂದು ಆ ಭಾಗದಲ್ಲಿ ಲಕ್ಷಾಂತರ ಎಕರೆ ಕಾಡು. ಪಶ್ಚಿಮ ಘಟ್ಟದ ಕಾಡು, ಯಾವುದೇ ಊರು ಇಲ್ಲ, ಯಾವುದೇ ದಾರಿ ಇಲ್ಲ. ಬನ್ನಿ ಅಂತ ಆಯ್ತು. ಇವ್ರು ಬರ್ಬೇಕಾದ್ರೆ 3-4 ಗಂಟೆ ಆಯ್ತು. ರೂರಲ್ SI ಒಬ್ರು ಇದ್ರು, ಅವ್ರಿಗೆ ಮಾತ್ರ ಹೇಳಿದ್ದೆ, ಸಾರ್ ಅವನ್ನ ಎಲ್ಲಾರು ಹುಡುಕ್ತೀನಿ ನಾನು. ಏನು ಲಕ್ಷ್ಮೀ ಸರಸ್ವತಿ ಎಸ್ಟೇಟು, ಅಲ್ಲೊಂದು ಬಂಗ್ಲೆ ಇದೆ ಹಳೇದು, ಬ್ರಿಟಿಷ್ ಬಂಗ್ಲೆ, ಅಲ್ಲಿಂದ ಮುಂದಕ್ಕೆ ನಿಮ್ಮ ಜೀಪ್ ಹೋಗಲ್ಲ, ನನ್ನ ಜೀಪ್ ಮಾತ್ರ ಹೋಗೋದು, ನಂದು 4 ವೀಲ್ ಆಫ್ ರೋಡ್ ಜೀಪು. ನೀವು ಅಲ್ಲಿರಿ, ನಾನು ಅವ್ರು ಎಲ್ಲಿದ್ರು ಅಲ್ಲಿಂದ ಒಂದು 10 ಕಿಲೋಮೀಟ್ರು ಭಾರಿ ಗುಡ್ಡ ಬೆಟ್ಟ ಕಚ್ಚಡ ರಸ್ತೆಯಲ್ಲಿ ಹೋಗ್ಬೇಕು. ಅಲ್ಲಿ ಎಲ್ಲಾರು ಇರ್ತಾರೆ, ಇದ್ರೆ ಹಿಡ್ಕೊ ಬರ್ತೀನಿ ನಾನು. ಆದ್ರೆ ಸರಿ ಹೊಡಿಬೇಕು ಅವ್ರಿಗೆ. ಏನು ಇದೇ ಆಯ್ತಲ್ಲ ಸರ್, ನಿಮಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೂ ನಿದ್ದೆ ಇಲ್ಲ, ನಮಗೂ ಇಲ್ಲ. ಎಷ್ಟು ಸರಿ ಇವ್ರನ್ನ ಹುಡ್ಕೊ ಬರೋದು, ಎಷ್ಟು ಸತಿ ಇವ್ರು ಹೆಣ ಬರೋದು ನಾವು ಅಂತ ಹೇಳಿದೆ. ಆಯ್ತು ಅಂದ್ರು. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ನೀವು ಇಲ್ಲಿರಿ ಸರ್ ಅಂತ. ಅದು ಹೀಗೆ ಹೇರ್ ಪಿನ್ ಕರುಸಿಗ ಹೀಗೆ ಅದರಲ್ಲೂ ನಮ್ಮ ಪಶ್ಚಿಮ ಘಟ್ಟದ ರಸ್ತೆಗಳನ್ನ ನೋಡ್ಬೇಕು, ಅರ್ಧ ರೋಡೇ ಇರಲ್ಲ, ಅದು ಆಫ್ ರೋಡ್. ಒಂದೊಂದ್ ಕಡೆ 2 ಅಡಿ ಕೆಳಗೆ ನಮ್ಮ ವೀಲ್ ಹೋಗ್ಬೇಕು. 4 ವೀಲಲ್ಲೇ, ನಾನು 4 ವೀಲಲ್ಲಿ ಹೋಗ್ತಾ ಇದ್ದೀನಿ. ಮಳೆ ಇನ್ನೂ ಕತ್ಲೆ ಆಗ್ತಿದೆ, ಅದು ಪಕ್ಕ ಆನೆ ದಾರಿ. ಆಮೇಲೆ ಇವರು ಬೇರೆ, ಒಬ್ರು ಹುಡುಗಿ ಬೇರೆ ಇದ್ದಾಳೆ, ಒಬ್ಬ ಸತ್ತೋಗಿದ್ದಾನೆ ಅಂತ ಬೇರೆ ಹೇಳಿದಾರಲ್ಲ. ನಾನು ಭಾರಿ ಸ್ಪೀಡ್ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಆಗ್ಲೇ ನಾನು 3-4 ಕಿಲೋಮೀಟರ್ ಆ ಕಚ್ಚಡ ರಸ್ತೆಯಲ್ಲಿ ಹೋಗಿ ಇನ್ನೇನು ಆ ಪಶ್ಚಿಮ ಘಟ್ಟದ ಗರ್ಭಸ್ಥಾನ ಅನ್ಬೋದು, ಆ ಜಾಗಕ್ಕೆ ಹೋಗಿ ಮುಟ್ಟ ಇದೆ. ಅಲ್ಲೊಂದು ಚೌಡೇಶ್ವರಿ ಇದೆ ಆ ಕಾಡಲ್ಲಿ. ಆ ಚೌಡೇಶ್ವರಿ ದೇವಸ್ಥಾನದ ಹತ್ರಕ್ಕೆ, ದೇವಸ್ಥಾನ ಅಂದ್ರೆ ದೇವಸ್ಥಾನ ಇಲ್ಲ, ಒಂದು ಮರದ ಬಡ್ಡೆ, ನಾನು ಹೇಳಿದ್ನಲ್ಲ,
ಒಂದು ಮಾವಿನ ಮರದ ಬಡ್ಡೆ, ಅದನ್ನ ಪ್ರತಿಷ್ಠಾಪಿಸ್ತಾರೆ ಯಾವುದೋ ಒಂದು ಕಾಲದಲ್ಲಿ. ಉಳಿಯ ಮನೆ ಚೌಡಿ ಅಂತ ಅದಕ್ಕೆ ಹೆಸರು. ಅಲ್ಲಿಗೆ ಒಂದು ಚಿಕ್ಕದೊಂದು ಮನೆ ಇತ್ತು, ಅದು ಈಗ ಬಿದೋಗಿದೆ. ಆ ಮನೆಗೆ ಉಳಿಯ ಮನೆ ಅಂತ, ಅಂದರೆ ಉಳಿಯೋದು ಅಂದರೆ ಅಲ್ಲಿ ಹೋಗಿ ತಂಗೋದು ಅಂತ, ಸ್ಟೇ. ಈಗಿನ ನಾವು ಇಂಗ್ಲೀಷಲ್ಲಿ ಹೇಳೋದಾದ್ರೆ ಹೋಮ್ ಸ್ಟೇ, ಸ್ಟೇ ಹೋಮ್ ಸ್ಟೇ ಅಂತ. ಅದು ಈಗ ಹೇಳೋದಾದ್ರೆ ಹೋಮ್ ಸ್ಟೇ. ಆಗಿನ ನಮ್ಮ ಆ ಕಾಲದಲ್ಲಾದ್ರೆ ಉಳಿಯುವ ಮನೆ. ಅದೇ ಚಂದ ಈ ಹೋಮ್ ಸ್ಟೇ ಅನ್ನೋಕ್ಕಿಂತ. ಇರಲಿ, ಅಲ್ಲಿ ಹತ್ರ ಹೋಗ್ತಾ ಇದ್ದೀನಿ. ಎಂಥದೋ ಒಂದು ಗುಡ್ಡದ ಮೇಲೆ ಒಂದು 3-4 ತಲೆಬುರುಡೆ ಕಾಣ್ತಾ ಇದ್ದಾವೆ. ಸೀದಾ ಹೋಗಿ ಕರೆದೆ. ಎಲ್ಲ ಕೂತಿದ್ದಾರೆ, 5-6 ಜನ. ಹುಡುಗಿ ಇಲ್ಲ, ಯಾರು ಇಲ್ಲ. ಒಬ್ಬನ ತಲೆ ಇಷ್ಟಪ್ಪ ಊದಿದೆ, ಅವನ ತಲೆಗೆ ಒಂದು ಬಟ್ಟೆ ಕಟ್ಟ್ಯಾರೆ, ಅವನು ಮುಖ ಸತ್ತರಂಗಾಗಿದೆ. ನಂಗೆ ಗೊತ್ತಾಯ್ತು ಇದು ಇವ್ರಿಗೆ ಎಲ್ಲೋ ಹಾವು ಕಚ್ಚೈತೆ ಅಂತ. ಅಲ್ಲೂ ಹಾವು ಕಚ್ಚಿ ಸತ್ತೋಗ್ಯಾರೆ ಅಂತಲೇ ಒಬ್ಳು ಹುಡುಗಿ ಇದ್ದಾಳೆ ಅಂತ ಇವ್ರು ಸುಳ್ಳು ಹೇಳಿರೋದು. ಆಮೇಲೆ ಅಲ್ಲೊಂದು ಈ ರೀತಿ ಬೆಟ್ಟ, ಈಗ ಬೆಟ್ಟ, ಅದ್ರ ಕೆಳಗಡೆ ಹಿಂದೆ ಯಾವ್ದೋ ಬ್ರಿಟಿಷ್ ಕಾಲದಲ್ಲ ಯಾವ್ದೋ ಕಾಲದಲ್ಲಿ ಮಾಡಿದ ರಸ್ತೆ, ಅದು ಹೇಳಿದ್ನಲ್ಲ ಆಫ್ ರೋಡ್ ಅದು. ಆಮೇಲೆ ಅಲ್ಲಿ ನಿಲ್ಸಿ ಹತ್ತೋಗಿ ನೀರ್ ತಗೊಂಡು ಹೋಗಿದ್ದೆ, ಕಾಫಿ ಎಲ್ಲ ತಗೊಂಡು ಹೋಗಿದ್ದೆ. ಏನ್ರ ಮರ ಏನಾಯ್ತು ನೀವು? ಓ ಸ್ವಾಮಿ ಸ್ವಾಮಿ ಅಂತ ಎಲ್ಲ ಕೈ ಮುಗಿದ್ರು. ನನ್ನ ಫಾರೆಸ್ಟ್ ಅಂತ ತಿಳ್ಕೊಂಡ್ರು, ಇಲ್ಲ ನಮ್ಮ ಬದುಕ್ಸಕ್ ಬಂದಿರೋದು ಅಂತ. ಅಲ್ಲಿ ಜೀಪ್ ಬೇರೆ ನೋಡಿದ್ರಲ್ಲ. ಏನ್ರ ಮರ ಅಂದೆ ಸ್ವಲ್ಪ ಸೀರಿಯಸ್. ಏನಾಗಿದೆ, ಯಾಕೆ ಬಂದು ಇಲ್ಲಿ ವೆಸ್ಟರ್ನ್ ಘಾಟಲ್ಲಿ ಬಂದು ಸಾಯ್ತೀರಿ? ಹೋಗ್ತೀವಿ ಅನ್ನೋದಾರು ಬಂದು ಇಲ್ಲಿ ಒಬ್ಬ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೇಳಿ ಫಾರೆಸ್ಟ್ನವ್ರು ಕಳಿಸ್ತಾರೆ, ಇಲ್ಲ ಅಂದ್ರೆ ಬನ್ನಿ ಇಲ್ಲಿ ಹಳ್ಳಿಯರು ಯಾರ ಕರ್ಕೊ ಹೋಗ್ತಾರೆ. ಇಲ್ಲ ಸ್ವಾಮಿ ಹೆಂಗೆ ಅಂತ. ಯಾರು ಸತ್ತೋಗಿಲ್ಲ, ಇವನಿಗೆ ಹಾವು ಕಚ್ಚಿದೆ ಅಂತ. ಯಾವ ಹಾವು, ಹೆಂಗಿತ್ತು, ಎಲ್ಲಿ ಕಚ್ಚಿತು ಅಂತ. ನಾವು ಎಲ್ಲರೂ ಕ್ಯಾಪ್ ಹಾಕ್ಯಂದು ಹೋಗ್ತಾ ಇದ್ದು. ಇವನ ಕ್ಯಾಪ್ ತಕ್ಕಂದಿದ್ದ, ಮೇಲಿಂದ ಒಂದು ಹಾವು ಕಚ್ಚಿತು ತಲೆಗೆ. ಯಾವುದು ಅಂತ ಒಬ್ಬ ಫೋಟೋ ತೆಗಿಸಿ ತೋರಿಸಿದ. ಅದಕ್ಕೆ ನಾವು ಬಿಲ್ಲೇರಿ ಹಾವು ಅಂತ, ಇಷ್ಟು ಉದ್ದ ಇರ್ತದೆ ಅದು. ಈ ಹಸಿರು ಹಾವು ಇರ್ತದಲ್ಲ, ಹಸಿರು ಹಾವು ಇಲ್ಲೆಲ್ಲರೂ ಈ ಕಾಡಲ್ಲಿ ಹುಡುಕಿ ಸಿಗ್ತದೆ. ಆ ಹಸಿರು ಹಾವು ಕ್ರಮೇಣ ಕಪ್ಪಾಗ್ತಾ ಬರ್ತದೆ. ಇಲ್ಲ ಅದೇ ಜಾತಿದ ಹಾವು. ಆಮೇಲೆ ನೋಡಿದೆ, ಇಂಥ ಹಾವು ನಂಗೆ ಒಂದು 10-20 ಕಚ್ಚಾವ ಮರ ನನ್ನ ಕೈಯಲ್ಲೆಲ್ಲ ನಮಗೆಲ್ಲ. ಇದು ಏನು ಹಾಕ್ಲ, ನೀನು ಹೆದರ್ಬೇಡ, ನೀನಂತೂ ಸಾಯಾಗಲ್ಲ. ಅದ್ರದ್ದು ಹಲ್ಲು ಭಾರಿ ಶಾರ್ಪು. ಅದು ಹಿಂಗೆ ಕಚ್ಚಿದಾಗ ನಮ್ಮ ಚರ್ಮಕ್ಕೆ ಸಿಕ್ಕಾಕೊಂಡು ಅಲ್ಲಿ ಅದ್ರ ತುದಿ ಮುರಿದೋಗಿರ್ತದೆ. ಸ್ವಲ್ಪ ಉರಿ ಬರುತ್ತದೆ ಅಷ್ಟೇ. ನೀನೇನು ಸಾಯೋದಿಲ್ಲ ಬಿಡು, ಹೆದರ್ಬೇಡ ಬಾ ಅಂದೆ. ಅಂದ ಕೂಡಲೇ ಅವನು ಒಂದು ಸತಿ ಖುಷಿ ಆಗ್ಬಿಟ್ಟ. ಆಮೇಲೆ ಅವ್ರನ್ನೆಲ್ಲ ನನ್ನ ಜೀಪಿಗೆ ಕೂರಿಸ್ಕೊಂಡು ಅದೇ ಅವನಿಗೆ ಹಾವು ಕಚ್ಚಿದ ಮುಂದಕ್ಕೆ ಕೂರಿಸ್ಕೊಂಡು ಮಾತ್ರ ತಲೆ ಊದಿತ್ತು. ಇಷ್ಟು ತಪ್ಪಾಗಿತ್ತು, ಇಲ್ಲೆಲ್ಲ ಕೆಂಪಾಗಿತ್ತು. ಅರ್ಧ ಸತ್ತಿದ್ದ ನಾನು ಹೋಗ್ಬೇಕಾರೆ. ಇನ್ನು ರಾತ್ರಿಯಲ್ಲಿ ಪೂರ ಸತ್ತೋಗ್ತಿದ್ದ ಅವನು, ಹೆದ್ರಿ. ಹಾವು ಕಚ್ಚಿದ್ರೆ ವಿಷ ಏರೋಕ್ಕಿಂತ ಹೆದರಿಕೆಲ್ ಸಾಯೋದೇ ಜಾಸ್ತಿ ಮನುಷ್ಯರು. ಕರ್ಕೊಂಡು ಬಂದೆ, ಗೊತ್ತಾಡ್ಲಿಲ್ಲ. ಯಾವನ ನಮ್ಮ ಸ್ಟೈಲಲ್ಲಿ ಮಾತಾಡಿಸ್ದೆ, ಯಾವನ ನಿಮ್ಮ ಇಲ್ಲಿ ಕಳಿಸ್ತಾನು ಅಂತ. ಸಾರ್ ಅಲ್ಲಿ ಗುಂಡ್ಯದಲ್ಲಿ ಒಬ್ಬ ಮುದುಕ ಇದ್ದಾನೆ, ಅವನಿಗೆ ದುಡ್ಡು ಕೊಡ್ತೀವಿ, ಅವನು ತಂದು ಇಲ್ಲಿ 9 ಗುಡ್ಡ ಅದೇ ಅಂತ ತೋರಿಸಿ ಅವನು ಆ ಕಡೆ ಹೋಗ್ತಾನೆ, ನಾವು ಈ ಕಡೆ ಬರ್ತೀವಿ. ಅದು ಹಿಂದೆ ಮತ್ತೊಂದು ಗಂಟೆ ಆಗಿತ್ತು ಆ ಮುದುಕನ ದಶಿಂದಲೇ. ಅದು ಆಮೇಲೆ ಹೇಳ್ತೀನಿ. ಆಮೇಲೆ ನನಗನ್ನಿಸ್ತು, ಈ ಮುದುಕಿಗೆ ಸರಿ ಮಾಡಿಸಿಬಿಟ್ರೆ ಫಾರೆಸ್ಟ್ನರ್ ಹತ್ರ ಇಲ್ಲ ಪೊಲೀಸ್ನವ್ರ ಹತ್ರ ಇವೆಲ್ಲ ನಮಗೆ ತಪ್ತವೆ ಅಂತ ಹೇಳಿ ಇರ್ಲಿ ಅಂತ ಸುಮ್ಮನೆ ಬಂದೆ. ಆಮೇಲೆ ಕರ್ಕೊಂಡು ಬಂದು ನೋಡ್ತೀನಿ, ಬಂದು ಇಳ್ದಾಯ್ತು. ಚೆನ್ನಾಗಿದ್ದರಿಗೆ 1-2 ಜನಿಗೆ ಹೊಡಿಲಿ ಅಂತ ಹೇಳಿ SIಗೆ ಕಣ್ಸನ್ನೆ ಮಾಡಿದೆ. ಅಷ್ಟೊತ್ತಿಗೆ ಒಂದು ಜೀಪ್ ಸೌಂಡ್ ಬಂತು. ಅಷ್ಟೊತ್ತಿಗೆ ಸ್ವಲ್ಪ ಕತ್ಲೆ ಆಗಕ್ಕಾಗಿತ್ತು. 6 ಗಂಟೆಗೆ ಕತ್ಲೆ ಆಗ್ತದೆ. ಚಳಿಗಾಲದಲ್ಲಿ ನಮ್ಮಲ್ಲೆಲ್ಲ 5:30-5:45 ಕತ್ಲೆ ಆಗ್ತದೆ. ಅದೇ ಜೂನ್ ತಿಂಗಳು, ಜೂನ್ 26-24 ಲಾಂಗೆಸ್ಟ್ ಡೇ. 7:30 ಆದರೂ ಕತ್ಲೆ ಆಗಕ್ಕಿಲ್ಲ. ಇನ್ನು ಈ ತಿಂಗಳು ಕೊನೆ ಹೊತ್ತಿಗೆ ಆ ಟೈಮಲ್ಲಿ 6 ಗಂಟೆಗೆ 6:15 ಕತ್ಲೆ ಆಗ್ತಿತ್ತು. ಆಮೇಲೆ ನೋಡ್ತೀನಿ ನಮ್ಮ ಮೂಡಿಗೆರೆ ತಾಲೂಕಿನ ಗೋಣಿಬೀಡು ಪೊಲೀಸ್ನವ್ರು ಬಂದರು. ಫಿಲ್ಮ್ನಲ್ಲೆಲ್ಲ ನೋಡ್ತೀವಲ್ಲ, ಎಲ್ಲ ಆದ್ಮೇಲೆ ಪೊಲೀಸ್ನವ್ರು ಬಂದರು. ಹಂಗೆ ಬಂದರು. ಅದು ಯಾರೋ ಕಷ್ಟಪಟ್ಟಿದ್ದು, ಯಾರೋ ಹೆಸರು ತಗೊಂಡ್ರು, ಅದಿರಲಿ. ಅಷ್ಟೊತ್ತಿಗೆ ನಾನು ಮೊದಲೇ ಹೇಳಿದ್ದೆ, ನಮ್ಮ ಸರ್ ಇದು ಮೂಡಿಗೆರೆ ತಾಲೂಕಿಗೆ ಸೇರ್ತದೆ, ನಮ್ಮ ಬಾರ್ಡ್ರ್ ಅಲ್ಲಿ ಮೇಲಾಯ್ತು, ಏನೇ ಆಗಲಿ ಬಿಡಿ ಹಿಡ್ಕೊ ಹೋಗೋಣ, ಸರಿ ಬಿಡಿಸ್ತೀನಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಅವ್ರು ಬಂದೇ ಬಿಟ್ರು, ಕರೆಕ್ಟ್ ಟೈಮಿಗೆ ಬಂದರು. ಆಮೇಲೆ ಬಂದ ಕೂಡಲೇ ಅವ್ರ SI ನಂಗೆ ಪರಿಚಯ. ನಾನು ಕತೆ ಎಲ್ಲ ಹೇಳಿದೆ ಅವರಿಗೆ. ನಮಗೂ ಈಗ ಮೆಸೇಜ್ ಬಂತು, ಇಲ್ಲೆಲ್ಲ ತಪ್ಪಿಸ್ಕೊಂಡಾರೆ ಅಂತ, ಹುಡ್ಕನ ಅಂತ ಬಂದು ಅಂತ. ನಿಮ್ಮ ಗಾಡಿ ಹೋಗ್ತಿರ್ಲಿಲ್ಲ, ನಿಮ್ಗೆ ಹುಡ್ಕಕ್ಕೂ ಆಗ್ತಿರ್ಲಿಲ್ಲ. ಅದು ನಮಗೆ ಗೊತ್ತಿತ್ತು, ನಾವು ಇಲ್ಲೇ ಸುಮ್ಮನೆ ನೋಡಿ ಬಂದಿದ್ದು. ಆಮೇಲೆ ಅವ್ರನ್ನೆಲ್ಲ ಮತ್ತೊಂದ್ಸತಿ ಸ್ವಲ್ಪ ನಮ್ಮ ರೂರಲ್ SIಗೆ ಸ್ವಲ್ಪ ಬೇಜಾರಾಯ್ತು, ಒಡೆಯ ತಪ್ಪತಲ್ಲ ಅಂತ. ಇಲ್ಲಾಂದ್ರೆ ಬಿಡೋಕ್ಕೆ ರೆಡಿ ಇದ್ರು. ಆಮೇಲೆ ಅವ್ರ ಜೀಪಿಗೆಲ್ಲ ಕೂರಿಸಿರು. ಆಮೇಲೆ ಇವ್ರು ಅಂತ ಮಾತಾಡ್ಕೊಂಡ್ರು. ಪೊಲೀಸು ಅವ್ರು ಹೋಗಿ ಹೆಸರು ತಗೊಂಡ್ರು. ನಾವೇ ಹಿಡ್ಕೊಂಡ್ಬಂದು, ಸಾರ್ ಕಾಡಲ್ಲಿ ಮೂಡಿಗೆರೆ ಹಾಗಾಯ್ತು.